ನಮಸ್ಕಾರ ಕುಟುಂಬದವರೇ, ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ. ಸೊ ಒಂದು ಜ್ಯೂಸಸ್ ಬಗ್ಗೆ ಹಾಕಿದ್ದೆ. ಎಲ್ಲರೂ ಕೇಳ್ತಾಯಿದ್ರು, ಮೇಡಮ್ ತುಂಬಾ ಒಂದು ಜ್ಯೂಸಸ್ ಬಗ್ಗೆ ತಿಳಿಸ್ಕೊಡಿ, ಜ್ಯೂಸಸ್ ಬೆನಿಫಿಟ್ ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ಇವಾಗ ಬಂದು ಬೇಸಿಗೆ ಇರೋದ್ರಿಂದ ತುಂಬಾ ಒಂದು ದೇಹ ಹೀಟಾಗಿರುತ್ತೆ. ತಂಪು ಮಾಡ್ಕೋಬೇಕು ಅಂದರೆ ನಾವು ಫಸ್ಟು ಮೊರೆ ಹೋಗೋದು ಎಳ್ನೀರು ತುಂಬ ಒಳ್ಳೆಯದು. ಅದು ಎಳ್ನೀರ ಯಾವ ಟೈಮಲ್ಲಿ ಕುಡಿಬೇಕು, ಯಾವ ಟೈಮಲ್ಲಿ ಕುಡಿಬಾರ್ದು, ಫಸ್ಟು ಅದನ್ನು ತಿಳ್ಕೊಬೇಕು. ಎಳ್ನೀರು ಬಂದು ನಾವು ಬೆಳಿಗ್ಗೆ ಒಂದು 5 ರಿಂದ 6 ಗಂಟೆಗೆ ಕುಡಿದ್ರೆ ಅಮೃತ ಅಂತೆ ಆ ಎಳ್ನೀರು. ಏಕೆಂದರೆ ಅವಾಗ ಬಂದು ಅಷ್ಟು ತಣ್ಣಗಿರುತ್ತೆ, ಅದೊಂದು ದೇಹ ತಂಪಾಗುತ್ತೆ. ತುಂಬ ತಂಪಾಗೋದಕ್ಕೆ ಅದಕ್ಕೊಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ನಾವು ಎಳ್ನೀರನ್ನ ಕುಡಿಬೋದು. ನಾವು 12 ಗಂಟೆ ಮೇಲೆ ಏನಾದರೂ ಎಳ್ನೀರು 11 ಗಂಟೆ 12 ಗಂಟೆ ಮೇಲೆ ಎಳ್ನೀರು ಕುಡಿದ್ರೆ ಅದು ವಿಷಯುಕ್ತ ಎಳ್ನೀರಾಗತ್ತಂತೆ. ಯಾಕೆಂದರೆ ನಾವು ಏನೇ ಇದ್ರೂ ಎಳ್ನೀರನ್ನ ಬಂದು 6 ಗಂಟೆಲಿ ಕುಡಿದ್ರೆ ಅಮೃತ, 8 ಗಂಟೆಗೆ ಕುಡಿದ್ರೆ ಸುಮ್ಮನೆ ವೇಸ್ಟು, ಒಂದು 9 ಗಂಟೆಗೆ ಕುಡಿದ್ರೆ ಏನೋ ಒಂದು ದೇಹ ತಂಪಾಗಲಿ ಅಂತ ಕುಡಿತಾ ಇದ್ದೀವಿ ಅಂತ ಒಂದು ಎನರ್ಜಿ ಡ್ರಿಂಕ್ಸ್ ಥರ ಇರುತ್ತೆ ಅಷ್ಟೇ. ನಾವು ಎಳ್ನೀರನ್ನ ಯಾವಾಗಲೂ ಬೆಳಿಗ್ಗೆ 6 ಗಂಟೆಗೆ ಕುಡಿಬೇಕು. 11 ಗಂಟೆ ಮೇಲೆ ಅಂತೂ ಯಾರೂ ಕುಡಿಲೇಬೇಡ್ರಿ. 12 ಗಂಟೆ ಮೇಲೆ ಎಳ್ನೀರು ಕುಡಿದ್ರೆ ಅದು ವಿಷಯುಕ್ತ ಆಹಾರ ಅಂತಲೇ ಹೇಳ್ತಾರೆ. ಸೊ ಇವಾಗ ಒಂದು ದೇಹ ತಂಪಾಗಿರೋದಕ್ಕೆ ಇವತ್ತು ನನ್ನ ಮನೇಲೇ ಒಂದು ನಿಮಗೆ ಜ್ಯೂಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ಬಂದು ಬೇಸಿಗೆ ಆಗಿರೋದ್ರಿಂದ ಕರ್ಬೂಜ ತುಂಬ ಸಿಗ್ತಾ ಇರುತ್ತೆ. ಕರ್ಬೂಜ ಜ್ಯೂಸ್ ಅಂತೂ ತುಂಬಾ ಒಂದು ದೇಹ ತಂಪು ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಕರ್ಬೂಜ ಜ್ಯೂಸ್ ಯಾವ ಥರ ಮಾಡ್ಬೋದು ಏನು ಅನ್ನೋದು ನಾನು ಇವತ್ತು ನಿಮಗೆ ವಿಡಿಯೋ ಸಮೇತ ತೋರಿಸ್ಕೊತೀನಿ. ಕರ್ಬೂಜ ಹಣ್ಣಿನ ಜ್ಯೂಸಲ್ಲಿ ನಮ್ಮ ದೇಹಕ್ಕೂ ತಂಪು ಕೂಡ ಆಗುತ್ತೆ, ಹಾಗೆ ವೇಟ್ ಲಾಸ್ ಕೂಡ ಆಗುತ್ತೆ. ಸೊ ಹೇಗೆ ಮೇಡಮ್ ಅಂತ ಹೇಳ್ತೀರಾ? ಸೊ ಬನ್ನಿ ನನ್ನ ಒಂದು ಚಾನಲಲ್ಲೇ ಸೊ ನಾನು ಯಾವ ಥರ ಮಾಡೋದು ಅನ್ನೋದು ವಿಡಿಯೋ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಸೊ ನೋಡಿ, ನಾನಿಲ್ಲಿ ಕಟ್ ಮಾಡಿರೋ ಅಂಥ ಒಂದು ಕರ್ಬೂಜ ಹಣ್ಣಿನ ಪೀಸಸ್ನ ಸೊ ನಾನಿಲ್ಲಿ ಒಂದು ಬ್ಲೆಂಡರ್ಗೆ ಹಾಕ್ಕೊತಾ ಇದ್ದೀನಿ. ಬ್ಲೆಂಡರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಾವು ಬ್ಲೆಂಡ್ ಮಾಡಿಕೊಂಡು ಸೊ ಈ ಒಂದು ಜ್ಯೂಸನ್ನ ರೆಡಿ ಮಾಡ್ಕೊತೀನಿ. ಸೊ ನಾನು ಹಾಗೆ ಇಲ್ಲಿ ಬಂದು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ, ಯಾಕೆಂದರೆ ಸಕ್ಕರೆ ಸಿಕ್ಕಾಪಟ್ಟೆ ಕ್ಯಾಲರಿ. ಈಗ ನಮ್ಮ ಮನೇಲಂತೂ ಸುಮಾರು ಒಂದು 8 ವರ್ಷದಿಂದನೂ ನಾನು ಈ ಥರ ಒಂದು ಬೆಲ್ಲನೇ ಯೂಸ್ ಮಾಡೋದು. ಬೆಲ್ಲನ ಬಂದು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಬರಲ್ಲ, ಯಾಕಂದರೆ ಅದರೊಳಗೆ ಶುಗರು 100% ಮಿಕ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಬಂದು ಇಲ್ಲಿ ಉಂಡೆ ಬೆಲ್ಲ ತೊಗೊಂಡು ಬಂದು ಸೊ ಈ ಉಂಡೆ ಬೆಲ್ಲನ ನಾನು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ಉಂಡೆ ಬೆಲ್ಲನ ನೋಡ್ಬೋದು. ಸೊ ನೋಡಿ, ಉಂಡೆ ಬೆಲ್ಲ, ಈ ಒಂದು ಉಂಡೆ ಬೆಲ್ಲ ನೋಡಿ, ಈ ಒಂದು ಉಂಡೆ ಬೆಲ್ಲನ ನಾನು ಇಲ್ಲಿ ಒಂದು 4 ಸ್ಪೂನ್ ಉಂಡೆ ಬೆಲ್ಲನ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಉಂಡೆ ಬೆಲ್ಲನ ತೊಗೊಂಬಂದು ನಾನೇ ಇಟ್ಕೊಂಡಿರೋದು 4 ಪೀಸ್ ಹಾಕ್ಕೊಂಡು ಸೊ ಇದನ್ನು ಬ್ಲೆಂಡ್ ಮಾಡ್ಕೊಂಬರೋಣ. ಇವಾಗ ನೋಡಿ, ಈ ಕರ್ಬೂಜ ಹಣ್ಣಿನ ಒಂದು ಪಾನಕನ ಬ್ಲೆಂಡ್ ಮಾಡ್ಕೊಂಬಂದಿದ್ದೀನಿ. ಸೊ ನಾನಿವಾಗ ಇಲ್ಲಿ ಬಂದು ತಂಪಾಗಿರಲಿ ಅಂದ್ಬಿಟ್ಟು ನಾನಿಲ್ಲಿ ಒಂದು ಮಡಿಕೆ ಗ್ಲಾಸ್ ತೊಗೊಂಡಿದ್ದೀನಿ. ಯಾಕೆಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಈಗ ತುಂಬಾ ಒಂದು ತಂಪು ಮಾಡಿಕೊಳ್ಳೇಬೇಕು. ಸೊ ನೋಡಿ, ಇಲ್ಲಿ ನಮ್ಮ ಜ್ಯೂಸ್ ರೆಡಿಯಾಗಿದೆ. ಸೊ ಈ ಒಂದು ಜ್ಯೂಸನ್ನ ಹೀಗೆ ಕುಡಿದ್ರೆ ಸೊ ನಿಮಗೆ ದೇಹ ತಂಪಾಗಿರುತ್ತೆ. ಸೊ ವೇಟ್ ಲಾಸ್ಗೆ ಏನು ಮಾಡಬೇಕು ಅಂತಂದರೆ, ಇವತ್ತು ನಾನು ವೇಟ್ ಲಾಸ್ಗೆ ನೋಡಿಲಿ ಸ್ಪೆಷಲಾಗಿ ಇಲ್ಲಿ ಒಂದು 3 ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ವೇಟ್ ಲಾಸ್ಗೆ ಅಂತ ಹೇಳಿದೆ ಈ ಜ್ಯೂಸನ್ನ. ಸೊ ವೇಟ್ ಲಾಸ್ ಮಾಡಬೇಕು ಅಂತ ಅಂದಾಗ ಈ ಜ್ಯೂಸ್ ಮಾಡ್ಕೊಂಡು ನೀವು ನೋಡಿ, ಇದಕ್ಕೆ ಬಂದು 1 ಸ್ಪೂನು ನೆನೆಸಿಟ್ಟಿರೋ ಒಂದು ಸಬ್ಜಾ ಸೀಡ್ಸು. ಸೊ ನೋಡಿ, ಇಲ್ಲಿ ನಾನು 1 ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಹಾಗೆ ಬಂದು ಬಾದಾಮ್ ಗೋಂದು, ಇದಂತೂ ನಿಮಗೆ ತುಂಬಾ ದೇಹಕ್ಕೆ ಒಳ್ಳೆಯದು, ಅದು ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ನೋಡಿ, ಇಲ್ಲಿ ಒಂದೇ 1 ಸ್ಪೂನು, ಇಷ್ಟು ಜೆಲ್ಲಿ ಥರ ಇದೆ. ಸೊ ಇದು ಒಂದು 1 ಸ್ಪೂನಷ್ಟು ನಾನು ಮತ್ತೆ ಈ ಒಂದು ಜ್ಯೂಸ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸೊ ಇದನ್ನು ಬಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಆಹಾ ಎಷ್ಟು ಚೆನ್ನಾಗಿದೆ ಜ್ಯೂಸು ಅಂತಂದರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಸೊ ಇದೊಂದು ಫ್ಲೇವರ್ಗೋಸ್ಕರ ಒಂದೇ ಒಂದು ಮಿಂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ನಿಜವಾಗ್ಲೂ ಇದನ್ನು ತೊಗೊಳ್ಳಿ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ತೊಗೊಳ್ಳಿ. ಸೊ ನೈಟು ನೀವು ಊಟ ಮಾಡಬೇಡಿ, ನೈಟು ಊಟದ ಬದಲು ಇದೇ ಒಂದು ಜ್ಯೂಸನ್ನ ತೊಗೋಬೇಕಾಗತ್ತೆ. ಮತ್ತು ರಾತ್ರಿ ನೀವು ಬೆಳಿಗ್ಗೆ ಟಿಫನ್ ಬದಲು ಈ ಜ್ಯೂಸನ್ನ ತೊಗೊಳ್ಳಿ, ತಿರ್ಗಾ ರಾತ್ರಿ ಊಟದ ಬದಲು ಈ ಒಂದು ಜ್ಯೂಸನ್ನ ತೊಗೊಳ್ಳಿ. ಯಾಕ್ರಿ ವೇಟ್ ಲಾಸ್ ಆಗೋಲ್ಲ? ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ರೀ. ನಾನು ಮಾಡಿರೋ ಒಂದು ದೇಹ ತಂಪಾಗಿಸೋ ಒಂದು ಜ್ಯೂಸು, ಹಾಗೆ ವೇಟ್ ಲಾಸು. ಸೊ ನಿಮ್ಗೆ ಒಂದೇ ಜ್ಯೂಸಲ್ಲಿ 2 ಥರ ಬೆನಿಫಿಟ್ ಇದೆ. ಸೊ ನನ್ನ ಒಂದು ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಮನೆ ಮಗಳು ಪುಷ್ಪ ಮೇಲೆ ಸೊ ಸದಾ ನಿಮ್ಮ ಪ್ರೀತಿ ಹೀಗೆ ಇರಲಿ. ಧನ್ಯವಾದಗಳು.